ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸ್. ಎಗ್ ಫ್ರೈಡ್ ರೈಸ್ ತುಂಬ ಸಿಂಪಲ್ ಹಾಗೂ ಡಿಫ್ರೆಂಟ್ ರೀತಿಯಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಮಾರು ರೀತಿಯಲ್ಲಿ ನಾನು ಫ್ರೈಡ್ ರೈಸ್ ಹಾಕಿದ್ದೀನಿ. ಎಲ್ಲವನ್ನು ಕೂಡ ನೀವು ತುಂಬ ಇಷ್ಟಪಟ್ಟಿದ್ದಾರೆ. ತುಂಬ ಸಿಂಪಲಾಗಿ ಆಗುವಂಥ ಫ್ರೈಡ್ ರೈಸ್ ಇದು. ಹಾಗಾಗಿ ಖಂಡಿತವಾಗಲೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸುಲಭವಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಇದನ್ನು ನೀವು ಮನೆಯಲ್ಲಿ ಮಾಡ್ಬೋದು. ಓಕೆ, ಲೈಕ್ ಆದರೆ ಈವಾಗಲೇ ಒಂದು ಲೈಕ್ ಕೊಡಿ. ಫಸ್ಟಿಗೆ ನಾನು ಇದಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಸಾಸ್ ಫಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ. ಸಿಹಿ ಇರುತ್ತೆ ಹಾಗೂ ಇದು ಖಾರನೂ ಇರುತ್ತೆ. ಅಥವಾ ನಿಮ್ಮ ಹತ್ರ ಇದು ಇಲ್ಲದಿದ್ದರೆ ಕೇವಲ ಟೊಮೆಟೊ ಸಾಸ್ ಇದೆ, ಅದನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಇದರೊಂದಿಗೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಸೋಯಾ ಸಾಸ್. ನಾನಿಲ್ಲಿ 1 ಕಪ್ ರೈಸ್ ಇದು ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಇಲ್ಲಿ ಹಾಕ್ತಾಯಿದ್ದೀನಿ. ಜಾಸ್ತಿ ಮಾಡೋದಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇಲ್ಲಿ ನಾನು ರೆಡ್ ಚಿಲ್ಲಿ ಸಾಸ್ 1 ಚಮಚದಷ್ಟು ಹಾಕಿದ್ದೀನಿ. ಸೋಯಾ ಸಾಸ್ ಮಾತ್ರ ಕಮ್ಮಿ ಹಾಕಿದ್ದೀನಿ, ಉಳಿದ ಸಾಸ್ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಇಲ್ಲಿ ಹಾಕ್ತಾಯಿದ್ದೀನಿ ಗರಂ ಮಸಾಲ. ತುಂಬ ಚೆನ್ನಾಗಾಗುತ್ತೆ ಗರಂ ಮಸಾಲ ನೀವು ಹಾಕಿದರೆ. ಹಾಗೂ ಚಿಲ್ಲಿ ಪೌಡರ್ ಒಂದು ಅರ್ಧ ಚಮಚದಷ್ಟು ಹಾಕಿ ಸಾಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಈ ರೀತಿ ಸಾಸ್ ರೆಡಿ ಮಾಡಿಟ್ರೆ ನಾವು ಈಸಿ ಆಗುತ್ತೆ ಮಾಡುವಾಗ ಫ್ರೈಡ್ ರೈಸ್. ಓಕೆ, ಫಸ್ಟಿಗೆ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಯಾವುದೇ ನಾರ್ಮಲ್ ಎಣ್ಣೆ ನೀವಿಲ್ಲಿ ಯೂಸ್ ಮಾಡ್ಬೋದು. ಹಾಗೂ 3 ಮೊಟ್ಟೆಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಮ್ಮೆಲೆ ನೀವು ಮೊಟ್ಟೆ ತಿನ್ನೋದಿದ್ರೆ ಇದನ್ನು ನೀವು ಸ್ಕಿಪ್ ಮಾಡಿದರೆ ಆಯಿತು. ಈ ಪೋರ್ಷನನ್ನು, ಈ ಪಾರ್ಟನ್ನು ಸ್ಕಿಪ್ ಮಾಡಿ ಉಳಿದದ್ದನ್ನು ನೀವು ಕಂಟಿನ್ಯೂ ಮಾಡಿ. ಓಕೆ, ಇವಾಗ ಮೊಟ್ಟೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಖಾರ ಪೌಡರ್ ಹಾಕ್ತಾಯಿದ್ದೀನಿ. ಇವತ್ತಿನ ಫ್ರೈಡ್ ರೈಸ್ ಖಾರವಾಗಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ ನಾನು ಖಾರ ಜಾಸ್ತಿ ಹಾಕಿದ್ದೀನಿ. ನೀವು ಖಾರ ಕಮ್ಮಿ ತಿನ್ನೋರಾದರೆ ನೀವು ಕಮ್ಮಿ ಮಾಡ್ಬೋದು. ಓಕೆ, ಖಾರವನ್ನು ಹಾಕಿದ ಮೇಲೆ ಇದನ್ನು ನಾನು ಹಾಗೇ ಬಿಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಇದು ಫ್ರೈ ಆಗಲಿ. ಯಾಕೆಂದರೆ ನಮಗಿಲ್ಲಿ ಸ್ವಲ್ಪ ಎಗ್ ಸ್ಕ್ರ್ಯಾಂಬಲ್ ಮಾಡಲಿಕ್ಕುಂಟು, ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಲಿಕ್ಕುಂಟು. ಹಾಗಾಗಿ ಇದನ್ನು ಹಾಗೇ ಬಿಟ್ಟು ನಾವು ಸ್ವಲ್ಪ ಫ್ರೈ ಆದಮೇಲೆ ಈ ರೀತಿ ಮಾಡಿದರೆ ಎಗ್ ದೊಡ್ಡ ದೊಡ್ಡ ಪೀಸ್ ಸಿಗುತ್ತೆ ನಮಗೆ. ಓಕೆ, ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡಿ ನೋಡಿ. ಇಲ್ಲಿ ಮೊಟ್ಟೆ ನೀವು ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು, ಅಥವಾ ನಿಮಗೆ ಇಷ್ಟ ಇದೆ ಆದರೆ ನೀವು ಕಮ್ಮಿ ಕೂಡ ಹಾಕ್ಬೋದು. ನೋಡಿ, ಈ ರೀತಿ ನಮಗೆ ದೊಡ್ಡ ದೊಡ್ಡ ಪೀಸ್ ಬೇಕು, ಹಾಗಾಗಿ ನಾನು ಆ ರೀತಿ ಮಾಡಿದ್ದು. ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಈ ರೀತಿ ಮಾಡಿ. ಚೆನ್ನಾಗಿ 2 ಸೈಡ್ ಕೂಡ ಒಳ್ಳೆ ರೀತಿದು ಫ್ರೈ ಆಗಬೇಕು, ಹಸಿ ಹಸಿ ಇರಬಾರ್ದು. ಇದಕ್ಕೆ ಬೇಕಿದ್ದರೆ ನೀವು ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ನೋಡಿ ಈ ರೀತಿ ಆಗಬೇಕು. ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ಇದನ್ನು ತೆಗೆದು ನಾನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ 2 ಚಮಚದಷ್ಟು ನಾನು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಬೇಕಿದ್ದರೆ ನೀವು ಜಾಸ್ತಿನೂ ಹಾಕ್ಬೋದು. ಫ್ರೈಡ್ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಾಗುತ್ತೆ. ಆದರೆ ನೀವು ಎಣ್ಣೆ ಕಮ್ಮಿ ಊಟ ತಿನ್ನೋರಾದರೆ ಸ್ವಲ್ಪ ಕಮ್ಮಿ ಹಾಕಿದರೂ ಪರವಾಗಿಲ್ಲ. ಒಂದು ನೀರುಳ್ಳಿಯನ್ನು ಹಾಕಿದ್ದೀನಿ. ಸಣ್ಣ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಬೋದು, ಈ ರೀತಿ ಉದ್ದನೆ ಹೆಚ್ಚಿ ಕೂಡ ಹಾಕ್ಬೋದು, ಕ್ಯೂಬ್ಸ್ ರೀತಿ ಕೂಡ ಹಾಕ್ಬೋದು, ಯಾವ ರೀತಿ ಕೂಡ ನೀವು ಹಾಕ್ಬೋದು. 2 ಹಸಿಮೆಣಸು ಹಾಗೂ 1 ಕ್ಯಾಪ್ಸಿಕಮ್ ನಾನು ಇದಕ್ಕೆ ಹಾಕಿದ್ದೀನಿ. ಕ್ಯಾರೆಟ್, ಬೀನ್ಸ್, ಬಟಾಣಿ ಯಾವುದು ಕೂಡ ನೀವು ಇಲ್ಲೇ ಆ್ಯಡ್ ಮಾಡ್ಬೋದು. ಓಕೆ, ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡೋಣ. ಚೆನ್ನಾಗಿದ್ದು ಫ್ರೈ ಆಗಲಿ. ಇವಾಗ ಇದು ಒಳ್ಳೆ ರೀತಿ ಫ್ರೈ ಆಗಿದೆ. ಫ್ರೈ ಆಗುವಾಗ ಸ್ವಲ್ಪ ಇದಕ್ಕೆ ನಾನು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗುವವರೆಗೂ ನಾನಿಲ್ಲಿ ಫ್ರೈ ಮಾಡ್ತೀನಿ ಇದನ್ನು. ಓಕೆ, ಇವಾಗ ಇದು ರೆಡಿಯಾಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ, ಒಂದು 1/4 ಚಮಚದಷ್ಟು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಅದರ ಒಂದು ಸ್ಮೆಲ್ ಉಂಟು ನೋಡಿ, ಅದೇ ಚೆನ್ನಾಗಾಗುತ್ತೆ. ಹಾಗಾಗಿ ಅದು ಹಾಕಿದ ಮೇಲೆ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪೌಡರ್, ಒಂದು 1/4 ಸ್ಪೂನಷ್ಟು ಖಾರದ ಪೌಡರ್ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೂ ಇದರೊಂದಿಗೆ ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ಸಾಸ್, ಅದನ್ನು ಕೂಡ ಇದಕ್ಕೇ ಹಾಕ್ತಾಯಿದ್ದೀನಿ. ಓಕೆ, ಚೆನ್ನಾಗಿದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಒಂದು 1/4 ಕಪ್ಪಷ್ಟು ನಾನು ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ಹಾಗೂ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡ್ತೀನಿ.
ಇವಾಗ ಈ ಸಾಸ್ ಕರೆಕ್ಟಾಗಿ ಡ್ರೈ ಆಗುವವರೆಗೂ ಸ್ವಲ್ಪ ಹೊತ್ತು ನಾನು ಇದನ್ನು ಮಿಕ್ಸ್ ಮಾಡ್ತೇನೆ ಇದೇ ರೀತಿ. ಇವಾಗ ನೋಡಿ ಸ್ವಲ್ಪ ಡ್ರೈ ಆಗಿದೆ ಹಾಗೂ ಚೆನ್ನಾಗಿ ಕುದೀತಾ ಉಂಟು. ಈ ಟೈಮಲ್ಲಿ ನಾನು ಬೇಯಿಸಿದ ರೈಸ್ ಉಂಟು ನೋಡಿ, ಅದನ್ನು ಹಾಕ್ತೀನಿ. ಸೋನಾ ಮಸೂರಿ ರೈಸ್ ಇರಲಿ, ಬಿರಿಯಾನಿ ರೈಸ್ ಯಾವುದು ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು. ಅದು ರೈಸ್ ತುಂಬ ಸಾಫ್ಟ್ ಆಗಿರಬಾರ್ದು, ಅಂಟು ರೀತಿ ಇರಬಾರ್ದು. ಈ ರೀತಿ ಬಿಡು ಬಿಡುವಾಗಿ ನೀವು ಬೇಯಿಸಬೇಕು. ಓಕೆ, ಇದನ್ನಿವಾಗ ಒಳ್ಳೆ ರೀತಿ ಒಂದು 5 ನಿಮಿಷ ಆದರೂ ಫಾಸ್ಟ್ ಗ್ಯಾಸಲ್ಲಿ ನೀವು ಇದನ್ನು ಮಿಕ್ಸ್ ಮಾಡಬೇಕು. ಫ್ರೈ ಆಗಬೇಕು ಚೆನ್ನಾಗಿದು ರೈಸ್. ನೋಡಿ ಒಳ್ಳೆ ರೀತಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಈ ರೀತಿ ಮಿಕ್ಸ್ ಮಾಡಿ. ನಿಮ್ಮ ಹತ್ರ 2 in 1 ಮ್ಯಾಗಿ ಮಸಾಲ ಏನಾದರೂ ಇದೆ ಆದರೆ ನೀವು ಇದಕ್ಕೆ ಸ್ವಲ್ಪ ಹಾಕ್ಬೋದು. ಇವಾಗ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ನೋಡಿ ಎಗ್ ಸ್ಕ್ರ್ಯಾಂಬಲ್, ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ. ಇವಾಗ ನೀವು ಬೇಕಿದ್ರೆ ನೋಡಿ, ನೀವು ಹಾಕಿದ ಟೊಮೆಟೊ ಸಾಸ್ ಇರಲಿ, ಉಪ್ಪು ಇರಲಿ ಅಥವಾ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ. ಒಮ್ಮೆಲೆ ಹುಳಿ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಆದರೆ ಲಿಂಬೆ ರಸ ನೀವು ಹಾಕ್ಬೋದು. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ತಿನ್ನುವಾಗ ಬೇಕಿದ್ರೆ ನೀವು ಸ್ವಲ್ಪ ಟೊಮೆಟೊ ಸಾಸ್ ಎಲ್ಲ ಹಾಕಿ ತಿನ್ಬೋದು. ಲಾಸ್ಟಿಗೆ ಇದಕ್ಕೆ ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿದ್ರಲ್ಲ, ತುಂಬ ಸಿಂಪಲಲ್ಲಿ ತೋರಿಸಿದ್ದೀನಿ. ಬ್ರೇಕ್ಫಾಸ್ಟಿಗೆ, ಡಿನ್ನರಿಗೆ, ಲಂಚಿಗೆ ಅಥವಾ ಯಾವುದಾದ್ರೂ ಮಧ್ಯದಲ್ಲಿ ನಿಮಗೆ ಹಸಿವಾದಾಗ ಇದನ್ನು ನೀವು ಖಂಡಿತವಾಗ್ಲೂ ಮಾಡಿ ತಿನ್ನಿ. ರೈಸ್ ಡೈಲಿ ಊಟ ಮಾಡಿ ಬೋರ್ ಆಗಿದೆ ಆದರೆ, ಮಧ್ಯಾಹ್ನ ರೈಸ್ ಸಂಜೆ ಉಳಿದಿದೆ ಆದರೆ ಆವಾಗ ಕೂಡ ನೀವು ಇದನ್ನು ಮಾಡ್ಬೋದು. ಓಕೆ, ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಆಗಿದೆ. ಖಂಡಿತವಾಗ್ಲೂ ಇದನ್ನು ನೀವೊಮ್ಮೆ ಟ್ರೈ ಮಾಡಿ. ಓಕೆ, ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ನೋಡಿ ತುಂಬ ಚೆನ್ನಾಗಾಗತ್ತೆ. ನನ್ನ ಇನ್ನೊಂದು ರೆಸಿಪಿ ಚಾನಲ್ ಇದೆ, ಪ್ರಿಯಾಸ್ ರೆಸಿಪೀಸ್ ಅಂತ ಹೇಳಿ. ಅದನ್ನು ನೀವು ನೋಡಲಾದರೆ ಒಮ್ಮೆ ವಿಸಿಟ್ ಮಾಡಿ ನೋಡಿ. ನಿಮಗೆ ಇಷ್ಟ ಆಗೋದಾದರೆ ಮಾತ್ರ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ. ಓಕೆ ನೋಡಿ, ಇವಾಗ ಫ್ರೈಡ್ ರೈಸ್ ರೆಡಿಯಾಗಿದೆ. ಯಾವುದೇ ಗ್ರೇವಿ ಬೇಕಂತ ಇಲ್ಲ ಇದಕ್ಕೆ. ಕಬಾಬ್ ಇರಲಿ ಅಥವಾ ಯಾವುದಾದ್ರೂ ಗೋಬಿ ಮಸಾಲ ಏನಾದರೂ ಮಾಡಿದ್ದಿರಲಿ, ಮಂಚೂರಿಯನ್, ಅದರೊಂದಿಗೆ ತುಂಬ ಚೆನ್ನಾಗಾಗುತ್ತೆ. ಅಥವಾ ಹೀಗೇ ನೀವು ಸಾಸ್ ಹಾಕಿದ್ದನ್ನು ತಿನ್ಬೋದು. ಈ ರೀತಿ ಎಗ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಒಮ್ಮೆಲೆ ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ತಿನ್ನುವಾಗ ಕೂಡ ಅದು ಎಗ್ನ ಹಸಿ ವಾಸನೆ ಎಲ್ಲ ರೈಸಲ್ಲಿ ಬರೋದಿಲ್ಲ. ತುಂಬ ಚೆನ್ನಾಗಾಗುತ್ತೆ ಇದು ಊಟ ಮಾಡಲಿಕ್ಕೆ, ಬಿಸಿ ಬಿಸಿ ಇರುವಾಗ ಕೂಡ ಹಾಗೂ ತಣ್ಣಗಿರುವಾಗ ಕೂಡ. ಹಾಗಾಗಿ ಈ ರೀತಿ ನಾನು ಎಗ್ ಸ್ಕ್ರ್ಯಾಂಬಲ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನು ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.